ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಂಕರ್ ಅಂತ ಹೇಳಿ ನಾವು ಕರೆದುಬಿಟ್ರೆ ತಕ್ಷಣ ಎಲ್ಲರಿಗೂ ಆಲ್ಮೋಸ್ಟ್ 99% ಜನಕ್ಕೆ ನೆನಪಾಗೋದು ಅನುಶ್ರೀ ಅವರು. ಕನ್ನಡದ ಟಾಪ್ ನಂಬರ್ 1 ಹಾಗೂ ಕಾಸ್ಟ್ಲಿಯೆಸ್ಟ್ ಆ್ಯಂಕರ್ ಅಂತ ಹೇಳಿದರೆ ಅದು ಅನುಶ್ರೀ ಅವರು. ಅವರ ಸ್ವತಃ ಯೂಟ್ಯೂಬ್ ಚಾನಲ್ಗೂ ಕೂಡ ಆ್ಯಂಕರ್ ಅನುಶ್ರೀ ಅಂತಲೇ ಇಟ್ಕೋತಾರೆ. ಅಷ್ಟೇ ಅಲ್ಲ, ಅನುಶ್ರೀ ಬೆಳೆದು ಬಂದ ರೀತಿಯನ್ನು ನೋಡಿದರೆ ಎಲ್ರಿಗೂ ಕೂಡ ಆ ಹುಡುಗಿ ಚೆನ್ನಾಗಿರಲಿ ಅಂತಲೇ ಅನಿಸುತ್ತೆ. ಅನುಶ್ರೀ ಬಗ್ಗೆ ಯಾಕೆ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಕುಂಭಮೇಳ ನಡೀತಾ ಇರೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದಕ್ಕೂ ಮೊದಲು ಅನುಶ್ರೀ ಅವರ ಬಗ್ಗೆ ಶಿವಣ್ಣ ಅವರು ಒಂದು ಕ್ವಶನನ್ನು ಕೇಳ್ತಾರೆ. ಆಗ ಅನುಶ್ರೀ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಡ್ತಾರೆ, ಮಾರ್ಚ್ನಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿ. ಅದರ ಬಗ್ಗೆ ಹಲವಾರು ಜನ ಚರ್ಚೆಗಳನ್ನು ಮಾಡ್ತಿರ್ತಾರೆ. ಆದರೆ ಕುಂಭಮೇಳಕ್ಕೆ ಹೋದಂತಹ ಅನುಶ್ರೀ ಅವರು ಜೊತೆಗೆ ರಾಜ್ಬಿ ಶೆಟ್ಟಿ ಅವ್ರನ್ನು ಕೂಡ ಕರ್ಕೊಂಡೋಗಿರ್ತಾರೆ. ಇಬ್ಬರು ಕೂಡ ಫೋಟೋಗಳನ್ನು ಕೂಡ ತಗೊಂಡು ಅವರ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೆಯನ್ನು ಕೂಡ ಮಾಡಿರ್ತಾರೆ. ಇದನ್ನ ನೋಡಿದಂತಹ ಹಲವಾರು ಜನ ಮಾತಾಡ್ತಿರ್ತಾರೆ, ಇವರಿಬ್ರು ಕೂಡ ಜೋಡಿ ಆದರೆ ಸೂಪರ್ ಆಗಿರುತ್ತೆ ಅಂತ ಹೇಳಿ. ಆದರೆ ಇದಕ್ಕೆ ಒಂದು ಅನುಮಾನದಂತೆ ಎಲ್ಲರೂ ಕೂಡ ಅನುಶ್ರೀ ಹಾಗೂ ರಾಜ್ಬಿ ಶೆಟ್ಟಿ ಇಬ್ಬರು ಕೂಡ ಮದುವೆ ಆಗ್ತಾರೆ ಅನ್ನೋ ಒಂದು ನ್ಯೂಸನ್ನು ಎಲ್ಲ ಕಡೆ ಸ್ಪ್ರೆಡ್ ಅನ್ನ ಮಾಡ್ತಿದ್ದಾರೆ. ಸೊ ಈಗ ಅನುಶ್ರೀಗೆ 37 ವರ್ಷ ವಯಸ್ಸಾಗಿದೆ, ಜೊತೆಗೆ ರಾಜ್ಬಿ ಶೆಟ್ಟಿ ಅವರಿಗೂ ಕೂಡ ಅಷ್ಟೇ ವಯಸ್ಸಾಗಿದೆ. ಇಬ್ಬರು ಕೂಡ ವ್ಯಕ್ತಿತ್ವದಲ್ಲಿ ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಗಳು. ಅದ್ರ ಜೊತೆಗೆ ಇಬ್ಬರು ಕೂಡ ಒಬ್ಬರ ಕಷ್ಟವನ್ನು ಒಬ್ಬರು ಅರ್ಥ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಅನುಶ್ರೀ ಅವರು ಆ್ಯಂಕರಿಂಗಲ್ಲಿ ಯಾಕೆ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದರೆ, ಯಾರ್ದಾದ್ರೂ ಒಂದು ಕಷ್ಟವನ್ನು ಹೇಗೆ ಕೇಳಬೇಕು ಮತ್ತು ಆ ಕಷ್ಟಕ್ಕೆ ಹೇಗೆ ಸ್ಪಂದಿಸಬೇಕು ಅನ್ನೋದು ಅನುಶ್ರೀಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆ ನ್ಯಾಚುರಲ್ ಆಗಿ ಅಳುವಂತಹ ವ್ಯಕ್ತಿ, ಮನಸ್ಸಿಂದನೇ ಅಳ್ತಾರೆ ಒಬ್ಬರ ಕಷ್ಟ ಅಂತ ಕೇಳಿದರೆ. ಯಾಕಂದರೆ ಆ ಕಷ್ಟದಿಂದನೇ ಬೆಳೆದು ಬಂದಿರುವಂತಹ ಒಂದು ಜೀವ ಅದು. ಅದರಿಂದಾಗಿ ಅನುಶ್ರೀ ಅವರ ಆ ಕಷ್ಟವನ್ನು ನೆನಪನ್ನು ಇಟ್ಕೊಂಡು ಇಷ್ಟು ದಿನಗಳ ಕಾಲ ಮದುವೆ ಆಗಿಲ್ಲ ಅಂತ ಅನ್ಕೋತೀನಿ. ಜೊತೆಗೆ ಮುಂದೆ ಒಳ್ಳೆ ಹುಡುಗ ಸಿಕ್ಕರೆ ಮದುವೆ ಆಗ್ತೀನಿ ಅಂತ ಏನು ಹೇಳಿದ್ರು, ಅದರಂತೆ ರಾಜ್ಬಿ ಶೆಟ್ಟಿ ಅವರು ಕೂಡ ಒಂಟಿಯಾಗಿದ್ದಾರೆ. ಅವರ ಒಂದು ವ್ಯಕ್ತಿತ್ವಕ್ಕೆ ಹಾಗೂ ಅವರ ಒಂದು ತಿಳುವಳಿಕೆಗೆ ಹೇಳಿ ಮಾಡಿಸಿದ ಜೋಡಿ ಅಂತಲೇ ಹೇಳ್ಬೋದು ಅನುಶ್ರೀ ಅವರು. ಇವರಿಬ್ಬರು ಕೂಡ ಮುಂದೆ ಏನಾದರೂ ಒಂದಾದರೆ ತುಂಬ ಒಳ್ಳೆಯದು ಅಂತ ಹೇಳಿ ನನಗೆ ಅನಿಸುತ್ತೆ. ಬಟ್ ಇಬ್ಬರು ಕೂಡ ಎಲ್ಲೂ ಕೂಡ ಅಫಿಷಿಯಲಿ ಅನೌನ್ಸ್ಮೆಂಟ್ಗಳು ಮಾಡ್ಕೊಂಡಿಲ್ಲ. ಜೊತೆಗೆ ಇಬ್ಬರು ಒಳ್ಳೆಯ ಫ್ರೆಂಡ್ಶಿಪ್ಪಲ್ಲೂ ಕೂಡ ಇರ್ಬೋದು. ಫ್ರೆಂಡ್ಶಿಪ್ಪು ಪ್ರೀತಿ ಆಗೋದ್ರಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಳ್ಳೆಯ ಫ್ರೆಂಡ್ಸೇ ಒಳ್ಳೆಯ ಜೋಡಿ ಆಗಲಿಕ್ಕೆ ಸಾಧ್ಯ. ಅದರಂತೆ ಅನುಶ್ರೀ ಹಾಗೂ ರಾಜ್ಬಿ ಶೆಟ್ಟಿ ಇಬ್ಬರು ಕೂಡ ಒಳ್ಳೆಯ ಜೋಡಿ ಆದರೆ ಮುಂದೆ ಎಲ್ಲ ಅವರಿಬ್ಬರ ಫ್ಯಾನ್ಸಿಗೂ ಕೂಡ ಒಳ್ಳೆಯ ಹಬ್ಬ ಅಂತಲೇ ಹೇಳ್ಬೋದು. ಅನುಶ್ರೀಗೂ ಒಳ್ಳೆಯದಾಗಲಿ, ರಾಜ್ಬಿ ಶೆಟ್ಟಿಗೂ ಒಳ್ಳೆಯದಾಗಲಿ. ಇವರಿಬ್ಬರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.